ಈ ಸಿನಿಮಾನಲ್ಲಿ ಕಥೆ ಅನ್ನೋದು ಆಕ್ಚುಲಿ ಇಟ್ ಇಸ್ ಪ್ಯಾರಮೌಂಟ್. ಸಿನಿಮಾ ನೋಡಿದ ತಕ್ಷಣ ಬಹುಶಃ ಕೆಲವೊಂದು ಸಿನಿಮಾಗಳನ್ನ ತಕ್ಷಣ ರಿಯಾಕ್ಟ್ ಮಾಡ್ಬೋದು. ನನಗೆ ಈ ಸಿನಿಮಾ ಸ್ವಲ್ಪ ಕಷ್ಟ ಆಗ್ತಿದೆ ರಿಯಾಕ್ಟ್ ಮಾಡಕ್ಕೆ. ಇಟ್ ವಾಸ್ ಅ ವೆರಿ ಟೈಟ್ ಸ್ಕ್ರಿಪ್ಟ್. ತುಂಬಾ ಚೆನ್ನಾಗಿ ಬಂದಿದೆ. ಒಂದು ಕತೆ ಹೇಳ ಎಲ್ಲಾರ ಜೀವನದಲ್ಲಿ ಒಂದು ಪಾಯಿಂಟ್ ಬರುತ್ತೆ. ಇಟ್ ಇಸ್ ಸೋ ರಿಯಲ್. ದಿಸ್ ಇಸ್ ಆಲ್ ಅಬೌಟ್ ಲೈಫ್. ನಮ್ಮ ತಲೆಗೆ ಹುಳ ಬಿಡುತ್ತೆ ಅಂದ್ರೆ ಸಾಕಷ್ಟು ಮೂವಿಗಳು ನೋಡಿದೀವಿ, ಸಾಕಷ್ಟು ಪ್ರೀಮಿಯರ್ ಗಳಿಗೆ ಹೋಗಿದೀವಿ. ಯಾವ ಫೀಲಿಂಗ್ ಅಂದ್ರೆ ಹೇಳಕ್ ಆಗ್ತಲ್ಲ. ಈ ತರ ಅಳೋದು, ಒಂಥರ ವಿಚಿತ್ರ ಅನ್ಸೋದು, ಏನ್ ಅನ್ಸೋದು ಅಂತಾನೆ ಗೊತ್ತಿಲ್ಲ. ಸಿನಿಮಾ ನೋಡಿ ಆದ್ಮೇಲೆ ಲೈಕ್ ಇನ್ನೂ ಕೂಡ ಸಿಕ್ಕಾಬಟ್ಟೆ ಕಾಡ್ತಾ ಇದೆ. ಸ್ಕ್ರೀನ್ ಪ್ಲೇ ಮಾತ್ರ ಬೊಬ್ಬಾಟಾಗಿ ಮಾಡಿದ್ದಾರೆ. ನನಗೆ ಅನ್ಸುತ್ತೆ ಐ ವಿಲ್ ಟೇಕ್ ಸಮ್ ಟೈಮ್ ಟು ಡೈಜೆಸ್ಟ್. ರೂಪಾಂತರ ತುಂಬಾ ಆಳವಾಗಿರುವಂತಹ ಒಂದು ಸಬ್ಜೆಕ್ಟ್. ನಿಜವಾಗಿಯೂ ರೂಪಾಂತರ ನೋಡಿದಾಗ ಸೆಕೆಂಡ್ ಹಾಫ್ ನಿಮ್ಗೆ ಹಂಗ್ ಕಾಡುತ್ತೆ. ಅಂದ್ರೆ ಮೂವಿನೇ ಒಂಥರ ಸ್ಪೆಷಲ್ ಆಗಿದೆ. ನಮ್ಮ ಎಲ್ಲಾರ ಜೀವನದಲ್ಲಿ ಒಂದ್ ಪಾಯಿಂಟ್ ಬರುತ್ತೆ, ನಾವೆಲ್ಲಿ ಚೇಂಜ್ ಆಗ್ಬೇಕು, ಇಲ್ಲ ಒಂದು ಟ್ರಾನ್ಸ್ಫರ್ಮೇಷನ್ ಆಗ್ಬೇಕು ಅಂತ. ಯಾವ್ದೋ ಒಂದು ಪ್ಯಾಟರ್ನ್ ಗೆ ಕಚ್ಚಿಕೊಳ್ಳದೆ ಎಷ್ಟು ಸಿಂಬಾಲಿಕ್ ಆಗಿ ತೋರಿಸಿ ಮಿಥಿಲೇಶ್ ಅಂಡ್ ರಾಜ್ಬಿ ಶೆಟ್ಟಿಗೆ ಹ್ಯಾಟ್ ಸಾಫ್ ಹೇಳಕ್ ಇಷ್ಟಪಡ್ತೀನಿ. ನಾರ್ತ್ ಕರ್ನಾಟಕ, ಈ ಕಡೆ ಮಂಗಳೂರು ಕನ್ನಡ, ಈ ಎಲ್ಲಾ ಭಾಷೆಗಳನ್ನು ತಗೊಂಡ್ಬಂದು ಸೊ ಒಂದು ಕಡೆ ಅದನ್ನ ಕನೆಕ್ಟ್ ಮಾಡ್ತಾರೆ. ಈ ಒಂದು ಸಿನಿಮಾನ ಹೇಗೆ ಪೋಣಿಸಿದ್ದಾರೆ ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. 26ನೇ ತಾರೀಕು ರಿಲೀಸು ರೂಪಾಂತರ. ಎಲ್ಲರೂ ಖಂಡಿತ ಇಷ್ಟ ಆಗುತ್ತೆ, ಹೃದಯ ಮುಟ್ಟತ್ತೆ ಚಿತ್ರ ಅನ್ನೋದು ಹೇಳ್ತಲ್ವಾ. ಥ್ಯಾಂಕ್ ಯು.